ಈ ಸರ್ಕಾರ ಬಂದ ಮೇಲೆ ಪೊಲೀಸರು ಮತ್ತು ಕಾನೂನು ಅನ್ನುವ ಭಯವೇ ಇಲ್ಲ. ಆ ಭಯದ ಎಲ್ಲ ನೆರಳನ್ನು ಮೀರಿ ಅನ್ಯ ಕೋಮಿನ ಯುವಕರು ಹಿಂದೂ ಯುವತಿಯರ ಮೇಲೆ ನಿರಂತರವಾಗಿ ಅತ್ಯಾಚಾರವನ್ನ ಅನಾಚಾರವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರತಿಭಟನೆಯು ನಡೆದಿದೆ. ಕೇವಲ 3 ತಿಂಗಳ ಹಿಂದೆ ಇನ್ಸ್ಟಾದಲ್ಲಿ ಪರಿಚಯ ಆದಂಥ ಒಂದು ಬೇರೆ ಕೋಮಿನ ಒಬ್ಬ ಹುಡುಗನನ್ನ ನಮ್ಮ ಹಿಂದೂ ಹೆಣ್ಣುಮಕ್ಕಳು ಎಷ್ಟರ ಮಟ್ಟಿಗೆ ಅಷ್ಟು ಸಡನ್ ಆಗಿ ಒಪ್ಪುತ್ತಾರೆ, ನಂಬುತ್ತಾರೆ, ವಿಶ್ವಾಸವನ್ನ ಇರಿಸ್ತಾರೆ. ಎಷ್ಟು ಘಟನೆಗಳಾಗಿದ್ದಾವೆ. ನನ್ನ ಇದೇ ಯೂಟ್ಯೂಬ್ ಚಾನಲ್ಗೆ ನನಗೆ ಕನಿಷ್ಠ ಅಂದ್ರೂ ವಾರಕ್ಕೆ 1 ಅಥವಾ 2 ಹೆಣ್ಣು ಮಕ್ಕಳು ಫೋನ್ ಮಾಡ್ತಾರೆ. ಆಲ್ಮೋಸ್ಟ್ 70%ಕ್ಕೂ ಹೆಚ್ಚು ಹೆಣ್ಣುಮಕ್ಕಳು ಹಿಂದೂ ಸಮಾಜದವರು ಮುಸ್ಲಿಂ ಯುವಕರನ್ನು ನಂಬಿ, ಅವರ ಲವ್ ಮತ್ತು ಪ್ರೀತಿಯನ್ನು ನಂಬಿ, ಮನೆಯವರ, ಸ್ನೇಹಿತರ ಅಥವಾ ಸಹೋದರರ, ಹೆತ್ತವರ ಎಲ್ಲರ ವಿರೋಧಗಳನ್ನು ಮೀರಿ ಅವನಿಗೆ 1-2 ಮದುವೆ ಆಗಿದೆ ಅಂತ ಮೊದಲೇ ಗೊತ್ತಿರುತ್ತೆ, ಇಲ್ಲ ನಂತರ ಗೊತ್ತಾಗುತ್ತೆ. ಇವರು ಮದುವೆಯಾಗಿ ಹೋಗಿದ್ದಾರೆ, ಅಲ್ಲಿ ಬೇಕಾಬಿಟ್ಟಿ ಅದು ನನ್ನ ಬಾಯಲ್ಲಿ ಹೇಳಲಿಕ್ಕೆ ಆಗದೇ ಇದ್ದಷ್ಟು ಹಿಂಸೆಯನ್ನು ಅನುಭವಿಸಿದ್ದಾರೆ. ಕೇವಲ ಗಂಡ ಅಂತ ಹೋದಂಥ, ಪ್ರೀತಿಯಿಂದ ನಂಬಿ ಹೋದಂಥ ಹೆಣ್ಣುಮಗಳ ಮೇಲೆ ಮಾವನಿಂದ ಹಿಡಿದು ಮೈದುನನಿಂದ ಹಿಡಿದು ಎಲ್ಲರೂ ಲೈಂಗಿಕವಾಗಿ ತೃಷೆಯನ್ನು ತೀರಿಸ್ಕೊಳ್ಳಿಕ್ಕೆ ಅವಳ ಮೇಲೆ ಎರಗಿದ್ದಾರೆ. ಹುಟ್ಟು ಸರ್ಕಾರ ನಡೀತಾ ಇಲ್ಲಿ. ದೇ ಆರ್ ಅವರ್ ಬ್ರದರ್ಸ್. ಈ ಬ್ರದರ್ಸ್ಗಳು ನಮ್ಮ ಹಿಂದೂ ಸಮಾಜದ ಹೆಣ್ಣುಮಕ್ಕಳ ಮೇಲೆ ಮಾಡ್ತಾ ಇರುವಂಥ ನಿತ್ಯ ನೀವು ಅತ್ಯಾಚಾರ ಇದೆಯಲ್ಲ, ಅನಾಚಾರ ಇದೆಯಲ್ಲ, ಕೊಲೆ, ಸುಲಿಗೆ, ರಕ್ತಪಾತ, ಅದು ಕಾಂಗ್ರೆಸ್ಸಿಗರ ಕಣ್ಣಿಗೆ ಕಾಣುವುದಿಲ್ಲ. ಕಣ್ಣಿದ್ದು ಕುರುಡರಾಗಿದ್ದಾರೆ ಅವರು. ಯಾಕೆಂತಂದ್ರೆ ಅವರಿಗೆ ಕಾಣುವುದು ಒಂದೇ ವೋಟ್ ಬ್ಯಾಂಕ್. ಪ್ರತಿ ಹೆಣ್ಣು ಮಕ್ಕಳಿಗೂ ಇವತ್ತು ಪ್ರಜ್ಞೆ ಮೂಡಿಸುವ ಕೆಲಸ ಆಗಬೇಕು. ಸ್ವರಕ್ಷಣೆಗಾಗಿ ಅವರು ಕನಿಷ್ಠ ಮಟ್ಟದ ಕೆಲವು ಸಮರ ಕಲೆಗಳನ್ನು ಕಲಿತುಕೊಳ್ಳತಕ್ಕದ್ದು. ಆಮೇಲೆ ಅವರ ಬ್ರೇನ್ ವಾಶ್ ಮಾಡ್ತಾರಲ್ಲ, ಆ ಬ್ರೇನ್ ವಾಶ್ ಮಾಡುವ ಜೆಹಾದಿಗಳ ತಂತ್ರಕ್ಕೆ, ಕುತಂತ್ರಕ್ಕೆ ಬಲಿಯಾಗದೇ ಇದ್ದ ಹಾಗೆ ಅವರನ್ನು ಮಾನಸಿಕವಾಗಿ ಸದೃಢವಾಗಿ ಕಟ್ಟಬೇಕಾದಂಥ ಜವಾಬ್ದಾರಿ ಇದೆ. ಆ ದರಿದ್ರರಂತೂ ಲವ್ ಜೆಹಾದು, ಅವರ ಧರ್ಮದ ಕತೆ, ಇಡೀ ಪ್ರಪಂಚವನ್ನು ಮುಸ್ಲಿಮೀಕರಣ ಮಾಡಬೇಕು. ಕರ್ನಾಟಕದಲ್ಲಿ ಈಗ ನಮ್ಮ ಸರ್ಕಾರ ಇದೆ, ಆದ್ದರಿಂದ ನಾವು ಏನು ಬೇಕಾದರೂ ಮಾಡ್ತೇವೆ ಅನ್ನುವ ದುಷ್ಟತೆ, ದುರಂಕಾರದಲ್ಲಿ, ದಾಷ್ಟ್ಯತೆಯಲ್ಲಿ ಅವರು ಮುಳುಗಿ ತೇಲಿ ಅವರು ಅದೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ನಾವೇನು ಮಾಡ್ತಾ ಇದ್ದೇವೆ? ನಮ್ಮ ಹೆಣ್ಣು ಮಕ್ಕಳ ರಕ್ಷಣೆಗೆ ನಮ್ಮ ಹಿಂದೂ ಸಮಾಜ ಏನು ಮಾಡ್ತಾ ಇದೆ? ನಮ್ಮ ಕುಟುಂಬಿಕರು ಏನು ಮಾಡ್ತಾ ಇದ್ದಾರೆ? ಅಥವಾ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಏನಾಗಿದೆ? ಅವರ ಜೆಹಾದಿನ ಇಡೀ ಗುಂಗಿನಲ್ಲಿ ಇಡೀ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಇದೇ ರೀತಿಯ ವಿಶ್ವಾಸದ ಒಂದು ಭ್ರಮೆಯನ್ನು ಹುಟ್ಟಿಸಿ ಮೋಸ ಮಾಡಿ ಅವರನ್ನು ಸಂಪೂರ್ಣವಾಗಿ ಮುಗಿಸ್ತೇನೆ ಅಂತಲೇ ಅವರು ಪಣ ತೊಟ್ಟಿದ್ದಾರೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಈವರೆಗೆ ನಮ್ಮ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಇವತ್ತೇ ಮಾಡಿ ಮತ್ತು ನಿಮ್ಮ ಹಿತೈಷಿಗಳಿಗೂ ಹೇಳಿ. ಈ ಸಮಾಜಕ್ಕೆ ಏನಾಗಿದೆ? ಈ ಪುರುಷ ಸಂಸ್ಕೃತಿಗೆ ಏನಾಗಿದೆ? ಕಾಮದ ಹಿಂದೆ, ಕ್ರೋಧದ ಹಿಂದೆ, ಅತ್ಯಾಚಾರದ ಹಿಂದೆ ಹೆಣ್ಮಕ್ಕಳನ್ನು ಕೇವಲ ಒಂದು ಕಾಮದ ತೊತ್ತು ಅನ್ನುವ ರೀತಿಯಲ್ಲಿ ಇಡೀ ದೇಶಾದ್ಯಂತ ಒಂದು ವಿಕ್ಷಿಪ್ತವಾದಂಥ ವರ್ತನೆ ಕಾಣ್ತಾ ಇದೆ. ಕೋಲ್ಕತ್ತಾದ ಘಟನೆ ಇನ್ನೂ ಮಾಸುವ ಮೊದಲು ಬೆಂಗಳೂರಿನಲ್ಲಿ ಕಳೆದ 4ರಿಂದ 5 ದಿನದ ಹಿಂದೆ 12:30 1 ಗಂಟೆ ಹೊತ್ತಿಗೆ ಡ್ರಾಪ್ ಕೇಳಿದಂಥ ಒಬ್ಬ ಯುವತಿಯ ಮೇಲೆ ಅತ್ಯಾಚಾರದ ಪ್ರಯತ್ನ. ಅದು ಮಾಸುವ ಮೊದಲನೇ ಕಾರ್ಕಳದಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ 3 ತಿಂಗಳ ಹಿಂದೆ ಇನ್ಸ್ಟಾದಲ್ಲಿ ಪರಿಚಯ ಆದಂಥ ಅಲ್ತಾಫ್ ಅನ್ನುವಂಥ ಒಬ್ಬ ಯುವಕ, ಅವನ ಸ್ನೇಹಿತ ಸ್ಕೇವಿಯರ್ ರಿಚರ್ಡ್ ರೋಡ್ರಿಗಸ್ ಅನ್ನುವಂಥ ಹುಡುಗನ ಮತ್ತೊಬ್ಬ ಸ್ನೇಹಿತನ ಒಟ್ಟಿಗೆ ಸೇರಿ ಒಂದು ವಿಶ್ವಾಸ ಮತ್ತು ಪರಿಚಯವನ್ನು ದುರುಪಯೋಗಪಡಿಸಿಕೊಂಡು ಅವಳನ್ನು ಪ್ರಜ್ಞೆ ತಪ್ಪಿಸಿ ಅತ್ಯಾಚಾರ ಮಾಡಿದ ಘಟನೆ ಶುಕ್ರವಾರ ಸಂಜೆ ನಡೆದಿದೆ. ಅಲ್ಲಿಯ ಹಿಂದೂ ಸಂಘಟನೆಗಳು ಇದೊಂದು ಲವ್ ಜೆಹಾದ್, ಇದು ನಿರಂತರವಾಗಿ ನಡೀತಾ ಇದೆ, ವ್ಯವಸ್ಥಿತವಾಗಿ ನಡೀತಾ ಇದೆ,
ಈ ಸರ್ಕಾರ ಬಂದ ಮೇಲೆ ಪೊಲೀಸರು ಮತ್ತು ಕಾನೂನು ಅನ್ನುವ ಭಯವೇ ಇಲ್ಲ. ಆ ಭಯದ ಎಲ್ಲ ನೆರಳನ್ನು ಮೀರಿ ಅನ್ಯ ಕೋಮಿನ ಯುವಕರು ಹಿಂದೂ ಯುವತಿಯರ ಮೇಲೆ ನಿರಂತರವಾಗಿ ಅತ್ಯಾಚಾರವನ್ನು ಅನಾಚಾರವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರತಿಭಟನೆಯು ನಡೆದಿದೆ. ಈ ಘಟನೆಯ ಸುತ್ತ ಅಥವಾ ಈ ಘಟನೆಯ ಅಂತರಂಗವನ್ನು ಒಂದು ಮುಕ್ತ ಮನಸ್ಸಿನಿಂದ ನಿಮ್ಮೆದುರು ನನ್ನ ಅನಿಸಿಕೆಯನ್ನು ಹಂಚಿಕೊಳ್ಬೇಕು ಅಂತ ಇವತ್ತು ಕೂತಿದ್ದೇನೆ. ಕೇವಲ 3 ತಿಂಗಳ ಹಿಂದೆ ಇನ್ಸ್ಟಾದಲ್ಲಿ ಪರಿಚಯ ಆದಂಥ ಒಂದು ಬೇರೆ ಕೋಮಿನ ಒಬ್ಬ ಹುಡುಗನನ್ನು ನಮ್ಮ ಹಿಂದೂ ಹೆಣ್ಣುಮಕ್ಕಳು ಎಷ್ಟರ ಮಟ್ಟಿಗೆ ಅಷ್ಟು ಸಡನ್ನಾಗಿ ಒಪ್ಪುತ್ತಾರೆ, ನಂಬುತ್ತಾರೆ, ವಿಶ್ವಾಸವನ್ನು ಇರಿಸ್ತಾರೆ. ಎಷ್ಟು ಘಟನೆಗಳಾಗಿದ್ದಾವೆ. ನನ್ನ ಇದೇ ಯೂಟ್ಯೂಬ್ ಚಾನಲ್ಲಿಗೆ ನನಗೆ ಕನಿಷ್ಠ ಅಂದರೂ ವಾರಕ್ಕೆ 1 ಅಥವಾ 2 ಹೆಣ್ಣುಮಕ್ಕಳು ಫೋನ್ ಮಾಡ್ತಾರೆ. ಫೋನ್ ಮಾಡಿ ನಮ್ಮ ಜೀವನದ ದುರಂತ ಕತೆ ಹೀಗೀಗಾಯಿತು ಅಂಥೇಳಿ ಅವರ ಆ ನೋವಿನ ಕಥೆಯನ್ನು, ನೋವಿನ ಜಳವನ್ನು ನನ್ನೊಟ್ಟಿಗೆ ಹಂಚಿಕೊಳ್ತಾರೆ. ಆಶ್ಚರ್ಯ ಅಂತಂದರೆ, ನಂಬಿ ಕೆಟ್ಟವರಿಲ್ಲ ಅಂತಾರಲ್ಲ ನಮ್ಮ ಸಮಾಜದಲ್ಲಿ, ನಂಬಿ ಕೆಟ್ಟವರ ಕಥೆ ಇದು. ಆಲ್ಮೋಸ್ಟ್ 70%ಕ್ಕೂ ಹೆಚ್ಚು ಹೆಣ್ಣುಮಕ್ಕಳು ಹಿಂದೂ ಸಮಾಜದವರು ಮುಸ್ಲಿಂ ಯುವಕರನ್ನು ನಂಬಿ, ಅವರ ಲವ್ ಮತ್ತು ಪ್ರೀತಿಯನ್ನು ನಂಬಿ, ಮನೆಯವರ, ಸ್ನೇಹಿತರ ಅಥವಾ ಸಹೋದರರ, ಹೆತ್ತವರ ಎಲ್ಲರ ವಿರೋಧಗಳನ್ನು ಮೀರಿ ಅವನಿಗೆ 1-2 ಮದುವೆ ಆಗಿದೆ ಅಂತ ಒಂದೋ ಮೊದಲೇ ಗೊತ್ತಿರುತ್ತೆ, ಇಲ್ಲ ನಂತರ ಗೊತ್ತಾಗತ್ತೆ. ಇವರು ಮದುವೆಯಾಗಿ ಹೋಗಿದ್ದಾರೆ, ಅಲ್ಲಿ ಬೇಕಾಬಿಟ್ಟಿ ಅದು ನನ್ನ ಬಾಯಲ್ಲಿ ಹೇಳಲಿಕ್ಕೆ ಆಗದೆಯಷ್ಟು ಹಿಂಸೆಯನ್ನು ಅನುಭವಿಸಿದ್ದಾರೆ. ಕೇವಲ ಗಂಡ ಅಂತ ಹೋದಂಥ, ಪ್ರೀತಿಯಿಂದ ನಂಬಿ ಹೋದಂಥ ಹೆಣ್ಣುಮಗಳ ಮೇಲೆ ಮಾವನಿಂದ ಹಿಡಿದು ಮೈದುನನಿಂದ ಹಿಡಿದು ಎಲ್ಲರೂ ಲೈಂಗಿಕವಾಗಿ ತೃಷೆಯನ್ನು ತೀರಿಸ್ಕೊಳ್ಳಿಕ್ಕೆ ಅವಳ ಮೇಲೆ ಎರಗಿದ್ದಾರೆ. ಇಂಥ ಎಷ್ಟು ಘಟನೆಗಳನ್ನು ಈ ಕಿವಿಗಳು ಕೇಳಿದ್ದಾವೆ ಅಂತಂದರೆ ಅದನ್ನು ಹೇಳ್ತಾ ಹೋದರೆ ಹೃದಯ ಮರುಗುತ್ತದೆ, ಕಣ್ಣು ನೀರನ್ನು ಹನಿಸ್ತದೆ. ಅಷ್ಟು ನೊಂದು ನಿಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ. ಕೊನೆಗೂ ಇದರ ಜಿಸ್ಟೇನು ಅಂತಂದರೆ, ನಂಬಿಸಿ ಕುತ್ತಿಗೆ ಕೊಯ್ಯುವಂಥ ಹರಾಮಿಗಳ ಕೈಗೆ ನಮ್ಮ ಹೆಣ್ಣುಮಕ್ಕಳು ಸಿಗ್ತಾ ಇದ್ದಾರೆ. ಇಲ್ಲಿ ಆದದ್ದು ಅದೇ ಕತೆ. ಒಂದು ಮಾಹಿತಿ ಪ್ರಕಾರ ಪಶ್ಚಿಮ ವಲಯದ IGP ಅಮಿತ್ ಸಿಂಗ್ ಮತ್ತು ಡಾಕ್ಟರ್ ಅರುಣ್ ಕುಮಾರ್ SP ಅವರು ಹೇಳುವ ಪ್ರಕಾರ, ಈ ಹುಡುಗನಿಗೆ ಈ ಸಂತ್ರಸ್ತ ಯುವತಿಯ ತಂದೆಯ ಒಟ್ಟಿಗೆ ಕೆಲವು ವರ್ಷಗಳ ಒಂದು ಪರಿಚಯ ಇತ್ತು. ಆ ಪರಿಚಯದ ಆಧಾರದ ಮೇಲೇ ಶುಕ್ರವಾರ ಅವನು ಈ 3 ತಿಂಗಳ ಇನ್ಸ್ಟಾದಲ್ಲೇನು ಪರಿಚಯ, ಆ ಪರಿಚಯ ಮತ್ತು ತನ್ನ ತಂದೆಗೂ ಈ ಹುಡುಗ ಪರಿಚಯ ಅನ್ನುವ ಕಾರಣಕ್ಕಾಗಿ ಅವನು ಭೇಟಿಯಾಗೋಣ ಅಂತ ಹೇಳಿದಾಗ ಅವನು ಕರೆದ ಸ್ಥಳಕ್ಕೆ ಇವಳು ಹೋಗಿದ್ದಾಳೆ. ಅಲ್ಲಿ ಅವನು ಕಾರಿನೊಟ್ಟಿಗೆ ಕಾಯ್ತಾ ಇದ್ದವನು, ಮಾತಾಡಲಿಕ್ಕೆ ಅಂತ ಕರೆದವನು ಕಾರಿನಲ್ಲಿ ಇವಳನ್ನು ಅಪಹರಿಸಿದ್ದಾನೆ. ಅದಕ್ಕೆ ಇಬ್ಬರು ಸ್ನೇಹಿತರು, ಈ ಸ್ಕೇವಿಯರ್ ರಿಚರ್ಡ್ ರೋಡ್ರಿಗಸ್ ಮತ್ತು ಇನ್ನೊಬ್ಬ, ಅವರಿಗೆ ಸಹಾಯ ಮಾಡಿದ್ದಾರೆ. ಬೀರ್ ಬಾಟ್ಲನ್ನು ತಂದು ಕೊಟ್ಟಿದ್ದಾರೆ. ಅದಕ್ಕೆ ಡ್ರಗ್ಸನ್ನು ಸೇರಿಸಿ ನನಗೆ ಒತ್ತಾಯಪೂರ್ವಕವಾಗಿ ಕುಡಿಸಿ ನಾನು ಪ್ರಜ್ಞೆ ತಪ್ಪಿದ್ದೇನೆ, ಆವಾಗ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಅವಳು ಅರೆಪ್ರಜ್ಞಾವಸ್ಥೆಯಲ್ಲಿ ಹೇಳಿದ ಹೇಳಿಕೆಗಳನ್ನು ದೂರಾಗಿ ದಾಖಲಿಸಿಕೊಂಡು ಕಾರ್ಕಳದ ಗ್ರಾಮೀಣ ಪೊಲೀಸ್ ಠಾಣೆಯವರು ತನಿಖೆಯನ್ನು ನಡೆಸಿ ಅಲ್ತಾಫ್ ಮತ್ತು ಸ್ಕೇವಿಯರ್ ರಿಚರ್ಡ್ ರಾಡ್ರಿಗಸನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನೊಬ್ಬನನ್ನು ಹುಡುಕ್ತಾ ಇದ್ದಾರೆ. ಆ ಕೊಂಡೊಯ್ದ ಕಾರನ್ನು ಕೂಡ ವಶಪಡಿಸ್ಕೊಳ್ಳಲಾಗಿದೆ. ಇದು ಘಟನೆ. ಅಂದರೆ ನಂಬಿಕೆಗೆ ಬೆಲೆ ಇಲ್ಲ, ವಿಶ್ವಾಸಕ್ಕೆ ಬೆಲೆ ಇಲ್ಲ. ತಂದೆಯೊಟ್ಟಿಗೆ ಅಲ್ತಾಫ್ 2-3 ವರ್ಷದ ಪರಿಚಿತ ಅಂತಾದರೆ, ಆ ಪರಿಚಿತನ ಮಗಳೊಟ್ಟಿಗೆ ನಾನು ಹೇಗೆ ವರ್ತಿಸಬೇಕು ಅನ್ನುವಂಥ ಕನಿಷ್ಠ ಮಟ್ಟದ ಒಂದು ಕ್ಯಾರೆಕ್ಟರ್ಲೆಸ್ ಹುಡುಗರು ಇವರೆಲ್ಲ. ಇವರಿಗೆ ಮಾನವೀಯತೆ ಇಲ್ಲ, ಮನುಷ್ಯತ್ವ ಇಲ್ಲ. ಹೆಣ್ಣುಮಕ್ಕಳ ಮೇಲೆ ತಮ್ಮ ಮನೆಯಲ್ಲೂ ಹೆಣ್ಮಕ್ಕಳಿದ್ದಾರೆ ಅನ್ನುವಂಥ ಯಾವ ಪರಿಕಲ್ಪನೆಯೂ ಇಲ್ಲ. ಈ ಅನ್ಯ ಕೋಮಿನ ಹುಡುಗರ
ದುರ್ವರ್ತನೆ, ದುಷ್ಟವರ್ತನೆ, ಅತ್ಯಾಚಾರ, ಅನಾಚಾರ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಅವರಿಗೆ ಸಂಪೂರ್ಣವಾಗಿ ಹಿಂದೂ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ. ಇದನ್ನು ಲವ್ ಜೆಹಾದ್ ಅಂತ ಹೇಳಿದರೆ ಅದನ್ನು ಧರ್ಮಕ್ಕೆ ಹೋಲಿಸ್ತಾರೆ. ಅದನ್ನು ವಿಶ್ವ ಹಿಂದೂ ಸಂಘಟನೆಯೋ ಅಥವಾ RSSೋ BJPಯೋ ಉದ್ದೇಶಪೂರ್ವಕವಾಗಿ ಇದನ್ನು ಕಟ್ಟುಕತೆಯನ್ನು ಕಟ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೇಳುವವ್ರಿಗೆ ಹಾಗಾದರೆ ಕಣ್ಣಿಗೆ ಏನನ್ನು ಹಾಕ್ಕೊಂಡಿದ್ದೀರಿ? ಕಾಂಗ್ರೆಸ್ಸಿನವರಿಗೆ ಈ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೀರಾ? ವಾಸ್ತವದ ಜ್ಞಾನ ಆಗೋದಿಲ್ವ ನಿಮಗೆ? ನೇಹಾ ಆಯಿತು, ಅಂಜಲಿ ಆಯಿತು, ಹುಬ್ಬಳ್ಳಿಯ ಪ್ರಕರಣ ಆಯಿತು, ಶಿವಮೊಗ್ಗದ್ದಾಯಿತು, ಗದಗ ಆಯಿತು, ಈಗ ಕಾರ್ಕಳ. ಈ ಸರ್ಕಾರ ಬಂದ 15 ತಿಂಗಳಲ್ಲಿ ಎಷ್ಟು ಅತ್ಯಾಚಾರ ಮತ್ತು ಕೊಲೆಗಳು ನಡೆದಿದ್ದಾವೆ ಅಂತಂದರೆ ಪೊಲೀಸ್ ಅನ್ನುವಂಥ ವ್ಯವಸ್ಥೆಯ ಮೇಲೆ ಯಾವ ಭಯವೂ ಇಲ್ಲ ಅಂತ. ಈ ನಮ್ಮ ಹೆಣ್ಣುಮಕ್ಕಳಿಗೆ ಹಾಗಾದರೆ ಬುದ್ಧಿ ಇಲ್ವಾ? ಹಿಂದೂ ಹೆಣ್ಣು ಮಕ್ಕಳಿಗೆ ಕಂಡು ಕಂಡು ಅದೇ ಬಾವಿಗೆ, ಅದೇ ಹಳವಂಡಕ್ಕೆ ಮತ್ತೆ ಮತ್ತೆ ಬೀಳ್ತಾರಲ್ಲ, ಇವ್ರಿಗೆ ಏನು ಮಾಡಬೇಕಂತ ಹೇಳಿ? ಓದ್ತಾರೆ, ಶಿಕ್ಷಣ ಪಡಿತಾರೆ, ಮಾಧ್ಯಮವನ್ನು ನೋಡ್ತಾರೆ, 24 ಗಂಟೆ ಫೋನ್ನಲ್ಲಿರ್ತಾರೆ. ಯಾವ್ಯಾವ ರೀತಿ ಮೋಸ ನಡೀತಾ ಇದೆ, ಯಾವ್ಯಾವ ದಾರಿಯಲ್ಲಿ ಅವರು ಬರ್ತಾ ಇದ್ದಾರೆ, ಅದು ಎಲ್ಲವನ್ನು ನೋಡಿಯೂ ಮತ್ತೆ ಮತ್ತೆ ಈ ಕಚಡಗಳ ಒಂದು ಪ್ರೀತಿಯೋ ವಿಶ್ವಾಸಕ್ಕೋ ಸ್ನೇಹಕ್ಕೋ ಬಿದ್ದು ತಮ್ಮ ಗುಣವನ್ನು, ನಡತೆಯನ್ನು, ಶೀಲವನ್ನು, ಬದುಕನ್ನು, ಭವಿಷ್ಯವನ್ನು ಎಲ್ಲವನ್ನೂ ಒಂದು ಕ್ಷಣದಲ್ಲಿ ಸಂಪೂರ್ಣವಾಗಿ ಕಳೆದುಕೊಳ್ತಾರಲ್ಲ, ದಹಿಸ್ಕೊಳ್ತಾರಲ್ಲ. ಇಷ್ಟ ಆಗಿಯೂ ಕೂಡ ಮತ್ತೆ ಮತ್ತೆ ಒಂದು ದೀಪಕ್ಕೆ ಹಾತೆ ಬೀಳುವ ಹಾಗೆ ಇವರು ಮತ್ತೆ ಮತ್ತೆ ಬೀಳ್ತಾರಲ್ಲ. ಇವರಿಗೆ ಯಾವುದರಲ್ಲಿ ಬುದ್ಧಿ ಹೇಳಬೇಕು, ಯಾವುದರಲ್ಲಿ ಹೊಡೆಯಬೇಕು ಹೇಳಿ? ನನಗೆ ಸತ್ಯವಾಗಿ ಹೇಳ್ತೇನೆ, ಹೀಗೆ ಹೇಳ್ತೇನೆ ಅಂತಂದರೆ ನೀವು ಬೇಸರ ಮಾಡಿಕೊಂಡ್ರು ನನಗೇನು ಬೇಸರ ಇಲ್ಲ. ಯಾಕೆಂದರೆ ನಾನು ಒಂದು ಹೆಣ್ಣೆತ್ತ ತಂದೆ. ಹೆಣ್ಣಿನ ನೋವು, ಆ ಹೆತ್ತವರ ನೋವು, ಆ ಹೆಣ್ಣಿಗಾಗುವಂಥ ಅವಮಾನದಿಂದ ಇಡೀ ಕುಟುಂಬ ದಹಿಸುವ ರೀತಿ, ಅದನ್ನು ನಾನು ಅರ್ಥೈಸಿಕೊಳ್ಳಬಲ್ಲೆ. ಆದರೆ ನನಗೆ ಇವತ್ತು ಅಲ್ತಾಫನಂಥ ಒಬ್ಬ ಅತ್ಯಂತ ನಿಕೃಷ್ಟ ಮತ್ತು ಅಮಾನುಷವಾಗಿ ವರ್ತಿಸುವುದು ಅವರ ಸಂತತಿಯ ಗುಣ. ಅದು ಅವರು ಬದಲಾಗುವುದಿಲ್ಲ. ಅವರು ಧರ್ಮದ ಹೆಂಡವನ್ನು ಕುಡಿದಿದ್ದಾರೆ. ಅವರು ಜೆಹಾದಿನ ಇಡೀ ಗುಂಗಿನಲ್ಲಿ ಇಡೀ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಇದೇ ರೀತಿಯ ವಿಶ್ವಾಸದ ಒಂದು ಭ್ರಮೆಯನ್ನು ಹುಟ್ಟಿಸಿ ಮೋಸ ಮಾಡಿ ಅವರನ್ನು ಸಂಪೂರ್ಣವಾಗಿ ಮುಗಿಸ್ತೇನೆ ಅಂತಲೇ ಅವರು ಪಣ ತೊಟ್ಟಿದ್ದಾರೆ. ಲವ್ ಜೆಹಾದ್ ಅನ್ನೋದು ಮತಾಂತರದ, ಧರ್ಮಾಂತರದ ಜೆಹಾದಿನ ಒಂದು ವಿಭಾಗ. ಅದಕ್ಕೆ ಅದರದೇ ಆದಂಥ ಇಡೀ ತಯಾರಿ ಇದೆ, ಸಿದ್ಧತೆ ಇದೆ, ತಂಡ ಇದೆ, ವ್ಯವಸ್ಥಿತವಾಗಿ ಮಾಡ್ತಾರೆ. ಅದನ್ನು ಎಷ್ಟು ಕಡೆ ನೀವು ನೋಡಿಲ್ಲ. ಹಾಡೆ ಹಗಲು ನಡೀತಾ ಇದೆ. ಆದರೂ ಕೂಡ ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಆ ಬಲೆಗೆ ಮತ್ತೆ ಮತ್ತೆ ಬೀಳ್ತಾರೆ. ಯಾಕೆ? ಈ ಘಟನೆ ಆದ ನಂತರ ಬಜರಂಗ ದಳ ಇರ್ಬೋದು, RSS ಇರ್ಬೋದು, BJP ಇರ್ಬೋದು, ಹಿಂದೂ ಸಂಘಟನೆಗಳಿರ್ಬೋದು, ತೀವ್ರವಾಗಿ ಪ್ರತಿಭಟನೆ ಮಾಡುವ ಒಂದು ಇಡೀದಾದಂಥ ಪರಂಪರೆಯನ್ನು ನಾವು ಕಾಣ್ತೇವೆ. ಪ್ರಾಯಶಃ ಈ ಹಿಂದೂ ಸಂಘಟನೆಯ ಎಚ್ಚರ, ಕಾಳಜಿ ಮತ್ತು ಅವರ ಪ್ರತಿಭಟನೆ, ಭಯ ಇದು ಇರುವುದರಿಂದಲೇ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ, ಅದರಲ್ಲೂ ದಕ್ಷಿಣ ಕನ್ನಡದಲ್ಲಿ ಹಿಂದೂ ಹೆಣ್ಣು ಮಕ್ಕಳು ಸ್ವಲ್ಪ ಮಟ್ಟಿಗಾದರೂ ಸುರಕ್ಷಿತವಾಗಿದ್ದಾರೆ. ಆದರೆ ಈ ಸಂಘಟನೆಗಳು ಮಾಡಬೇಕಾದದ್ದು ಪೂರ್ವಭಾವಿ ಕೆಲಸವನ್ನು ಎಲ್ಲೋ ಒಂದು ಕಡೆ ಮರ್ತಿದ್ದಾರನೋ ಅಂತ ಅನಿಸ್ತದೆ ನನಗೆ. ಒಂದು ಸಂಘಟನೆ ಇದು ಮಾಡುವ ಕೆಲಸ ಅಲ್ಲ, ಇದು ಸಮಾಜ ಸಂಸ್ಕಾರದ ಮೂಲಕ ಮಾಡಬೇಕಾದಂಥ ಕೆಲಸ, ಒಂದು ಕುಟುಂಬದ ಒಳಗೆ ನಡಬೇಕಾದಂಥ ಕೆಲಸ. ಆ ಸಮಾಜದ ಮುಖಂಡರು ಅಂದರೆ ಮಠಮಾನ್ಯಗಳು, ಸ್ವಾಮೀಜಿಗಳು ಮಾಡಬೇಕಾದ ಕೆಲಸ. ಆದರೆ ದುರಂತ ಏನು ಅಂತಂದರೆ ಮಠದ ಒಳಗಡೆ ಅತ್ಯಾಚಾರ ನಡೀತಾ ಇದೆ. ಸ್ವಾಮೀಜಿಗಳು ಅನ್ಸ್ಕೊಂಡವರೇ ಇವತ್ತು ಕಚ್ಚೆಹರ್ಕರಾಗಿದ್ದಾರೆ, ನಡತೆಹೀನರಾಗಿದ್ದಾರೆ. ಆ ದರಿದ್ರರಿಂದ ಏನನ್ನ ಸಮಾಜ ನಿರೀಕ್ಷೆ ಮಾಡಬಹುದು ಹೇಳಿ? ಆದ್ದರಿಂದ ನಮ್ಮ ಮಕ್ಕಳಿಗೆ ಇವತ್ತು ಶಾಲೆಯಲ್ಲೂ ಆ ಥರದ ಶಿಕ್ಷಣ ಸಿಗ್ತಾ ಇಲ್ಲ. ಇಡೀ ರಾಜಕೀಕರಣಗೊಂಡಂಥ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ
ಬ್ರದರ್ಹುಡ್ ಸರ್ಕಾರ ನಡೀತಾ ಇಲ್ಲಿ. ದೇ ಆರ್ ಅವರ್ ಬ್ರದರ್ಸ್. ಈ ಬ್ರದರ್ಸ್ಗಳು ನಮ್ಮ ಹಿಂದೂ ಸಮಾಜದ ಹೆಣ್ಣುಮಕ್ಕಳ ಮೇಲೆ ಮಾಡ್ತಾ ಇರುವಂಥ ನಿತ್ಯ ನೀವು ಅತ್ಯಾಚಾರ ಇದೆಯಲ್ಲ, ಅನಾಚಾರ ಇದೆಯಲ್ಲ, ಕೊಲೆ, ಸುಲಿಗೆ, ರಕ್ತಪಾತ, ಅದು ಕಾಂಗ್ರೆಸ್ಸಿಗರ ಕಣ್ಣಿಗೆ ಕಾಣುವುದಿಲ್ಲ. ಕಣ್ಣಿದ್ದು ಕುರುಡರಾಗಿದ್ದಾರೆ ಅವರು. ಯಾಕೆಂತಂದರೆ ಅವರಿಗೆ ಕಾಣುವುದು ಒಂದೇ ವೋಟ್ ಬ್ಯಾಂಕ್. ಹಾಗಾಗಿ ನಮ್ಮ ಹೆಣ್ಣು ಮಕ್ಕಳ ಸುರಕ್ಷತೆಯನ್ನು ನಾವೇ ಮಾಡಿಕೊಳ್ಳಬೇಕಾಗಿದೆ. ಪ್ರಾಯಶಃ RSS ಮನಸ್ಸು ಮಾಡಿದರೆ ಈ ಸಂಸ್ಕಾರವನ್ನು ಪ್ರತಿ ಮನೆಯಲ್ಲೂ ತರಬಹುದೇನೋ. ಪ್ರತಿ ಹೆಣ್ಣು ಮಕ್ಕಳಿಗೂ ಇವತ್ತು ಪ್ರಜ್ಞೆ ಮೂಡಿಸುವ ಕೆಲಸ ಆಗಬೇಕು. ಸ್ವರಕ್ಷಣೆಗಾಗಿ ಅವರು ಕನಿಷ್ಠ ಮಟ್ಟದ ಕೆಲವು ಸಮರ ಕಲೆಗಳನ್ನು ಕಲಿತುಕೊಳ್ಳತಕ್ಕದ್ದು. ಆಮೇಲೆ ಅವರ ಬ್ರೇನ್ ವಾಶ್ ಮಾಡ್ತಾರಲ್ಲ, ಆ ಬ್ರೇನ್ ವಾಶ್ ಮಾಡುವ ಜೆಹಾದಿಗಳ ತಂತ್ರಕ್ಕೆ, ಕುತಂತ್ರಕ್ಕೆ ಬಲಿಯಾಗದೇ ಇದ್ದ ಹಾಗೆ ಅವರನ್ನು ಮಾನಸಿಕವಾಗಿ ಸದೃಢವಾಗಿ ಕಟ್ಟಬೇಕಾದಂಥ ಜವಾಬ್ದಾರಿ ಇದೆ. ನಮ್ಮ ಹೆಣ್ಣುಮಕ್ಕಳಿಗೆ ಒಂದು ಪ್ರತ್ಯೇಕವಾಗಿ ನಾವು ಈ ಬಗ್ಗೆ ಒಂದು ಅರಿವಿನ ಅಭಿಯಾನವನ್ನು ಮಾಡಬೇಕಾದ ಅಗತ್ಯ ಇದೆ. ಇಲ್ಲದೇ ಇದ್ದರೆ ಹೋಗಿ ಹೋಗಿ ರಾತ್ರಿ ಕಂಡ ಬಾವಿಗೆ ಹಗಲೋಗಿ ಬೀಳ್ತಾರಲ್ಲ, ಏನು ಹೇಳಬೇಕು ಇವರಿಗೆ? ಏನು ಹೇಳಬೇಕು? ಅವನು ಕರೆದ ಅಂತ ಯಾವ ಆಧಾರದಲ್ಲಿ ಈ ಹೆಣ್ಮಗಳು ಹೋದ್ರು? ಅವನು ಯಾವ ಧರ್ಮದವನು ಅಂತ ಗೊತ್ತು. ಆ ಧರ್ಮದ ನೆಲೆಯಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತು. ಆ ಅನ್ಯ ಕೋಮಿನ ಹುಡುಗರು ಇವತ್ತು ಹಿಂದೂ ಸಮಾಜದ ವಿರುದ್ಧವಾಗಿ ಯಾವ ರೀತಿಯ ಕತ್ತಿ ಮಸೆತಾ ಇದ್ದಾರೆ ಅಂತಲೂ ಗೊತ್ತು. ನಮ್ಮ ಹೆಣ್ಮಕ್ಕಳನ್ನು ಯಾವ ರೀತಿ ಮೋಸ ಮಾಡಿ ಅವರು ಲವ್ ಜೆಹಾದ್ಗೆ ಕೆಡಗಿ ಅವರ ಬದುಕನ್ನು ಸಂಪೂರ್ಣವಾಗಿ ಬೀದಿಗೆ ತರ್ತಾರೆ ಅಂತಲೂ ಗೊತ್ತು. ಒಬ್ಬೊಬ್ಬ 2-3 ಮದುವೆ ಆಗಿರ್ತಾನೆ, ಅವನನ್ನು ಕೂಡ ಇವರು ಪ್ರೀತಿಸ್ತಾರೆ. ಆ ಸಮಾಜದ ರೀತಿ ನೀತಿ ಗೊತ್ತಿಲ್ಲ, ಅದರ ನಡಾವಳಿಗಳು ಗೊತ್ತಿಲ್ಲ, ಆದರೂ ಕೂಡ ಅಲ್ಲಿ ಹೋಗಿ ಬದುಕುವ ಪ್ರಯತ್ನ ಮಾಡ್ತಾರೆ. ಆ ಲವ್ ಅನ್ನುವಂಥ ಭ್ರಮೆಗೆ ಜಾರಿಕೊಳ್ತಾರೆ. ಕೊನೆಗೆ ಎಲ್ಲವನ್ನ ಅನುಭವಿಸಿ ಮತ್ತೆ ಸಮಾಜಕ್ಕೆ ಬಂದು ಕಣ್ಣೀರ ಕಥೆಯನ್ನು ಹೇಳ್ಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಅಷ್ಟೊತ್ತಿಗೆ ಎಲ್ಲವೂ ಮುಗಿದಿರ್ತದೆ. ನಮ್ಮ ಕಾನೂನು, ನಮ್ಮ ಆಡಳಿತ ಯಾವ ಸಂತ್ರಸ್ತ ಹೆಣ್ಣುಮಕ್ಕಳಿಗೂ ನ್ಯಾಯ ಒದಗಿಸುವ ಕೆಲಸವನ್ನು ಮಾಡುವುದಿಲ್ಲ, ಮಾಡಿಲ್ಲ. ಈಗ ಅವನ ಮೇಲೆ 138-64 ಕಲಂನ ಪ್ರಕಾರ ಅವನಿಗೆ ಕೇಸ್ ಹಾಕಲಾಗಿದೆ. ಆದರೆ ಇವತ್ತಿನ ಸರ್ಕಾರ, ಇವತ್ತಿನ ಗೃಹ ಇಲಾಖೆ ಯಾವ ರೀತಿ ವರ್ತಿಸ್ತಾ ಇದೆ ಅನ್ನೋದನ್ನು ನಾವು ಊಹಿಸಬಹುದು. ನ್ಯಾಯ ಸಿಗತ್ತೆ ಅಂತ ನಾನಂತೂ ನಂಬುವುದಿಲ್ಲ. ಸುನಿಲ್ ಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನೀವು ಆ ಹೇಳಿಕೆಯನ್ನು ಕೇಳಬಹುದು. ಒಬ್ಬಳು ಯುವತಿಯ ಮೇಲೆ ಅನ್ಯ ಕೋಮಿನ ಯುವಕರು ಅತ್ಯಾಚಾರವನ್ನು ಮಾಡಿರುವಂಥದ್ದು ಅತ್ಯಂತ ಪೈಶಾಚಿಕವಾದಂಥ ಕೃತ್ಯ. ನಾನು ಅತ್ಯಂತ ಉಗ್ರ ಶಬ್ದಗಳಲ್ಲಿ ಇದನ್ನು ಖಂಡಿಸ್ತಾ ಇದ್ದೇನೆ. ರಾತ್ರಿ ಅಮಲು ಪದಾರ್ಥವನ್ನು ನೀಡಿ 2-3 ಜನ ಯುವಕರು ಆ ಯುವತಿಯ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ ಅಂತೇಳಿ ಯುವತಿಯ ತಾಯಿ ಇವತ್ತು ದೂರನ್ನು ಕೊಟ್ಟಿದ್ದಾರೆ. ನನಗನ್ಸುತ್ತೆ ಇದು ಮೇಲ್ನೋಟಕ್ಕೆ 2 ಜನರ ಬಂಧನ ಆಗಿದ್ರೂ ಕೂಡ ಪೊಲೀಸ್ ಇಲಾಖೆ ಒಂದು ದಿಟ್ಟ ಕ್ರಮವನ್ನು ಈ ಘಟನೆ ಹಿನ್ನೆಲೆಯಲ್ಲಿ ಇವತ್ತು ತೆಗೆದುಕೊಳ್ಬೇಕಾಗಿದೆ. ನಾಗರಿಕ ಸಮಾಜ ಇದನ್ನು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳುವಂಥ ಪ್ರಶ್ನೆ ಇಲ್ಲ, ಒಪ್ಪಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅವರು ಪ್ರತಿಭಟನೆ ಮಾಡ್ತೇನೆ ಹೇಳಿದ್ದಾರೆ. ಇದರ ಬಗ್ಗೆ ಒಂದು ದೊಡ್ಡ ಅಭಿಯಾನವನ್ನೇ ಮಾಡ್ತೇವೆ ಅಂತ ಹೇಳಿದ್ದಾರೆ. ಎಲ್ಲವೂ ಸರಿ. ಆದರೆ ಘಟನೆ ಆದ ಮೇಲೆ ನಾವು ಇಷ್ಟೆಲ್ಲ ಮಾಡ್ತೇವಲ್ಲ, ಘಟನೆ ಆಗದೇ ಇರುವುದರ ಬಗ್ಗೆ ಏನನ್ನು ಮಾಡ್ತಾ ಇದ್ದೇವೆ ಹೇಳಿ? ಘಟನೆ ನಡೆಯಬಾರದು ಅನ್ನುವಂಥ ರೀತಿಯಲ್ಲಿ ನಾವೇನಾದರೂ ಅದಕ್ಕೆ ಪ್ರಿಕಾಷನರಿ ಮೆಜರ್ಸನ್ನು ತೆಗೊಳ್ತಾ ಇದ್ದೇವಾ? ನಾವು ಕುಟುಂಬಿಕರಾಗಿ ನಮ್ಮ ಹೆಣ್ಣುಮಕ್ಕಳನ್ನು ಹೇಗೆ ಬೆಳೆಸ್ತಾ ಇದ್ದೇವೆ? ಅವರ ಕೈಯಲ್ಲಿ ಮೊಬೈಲನ್ನು ಕೊಡಬಾರದಷ್ಟು ಸಮಯ ಕೊಡುವುದು ಯಾಕೆ? ಆ ಮೊಬೈಲಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ ಅಂತ ನಾವು ಒಂದು ಕನಿಷ್ಠ ಮಟ್ಟದ ಒಂದು ಪರಿಶೀಲಿಸುವ ಪ್ರಜ್ಞೆಯನ್ನಾದರೂ ಮಾಡ್ತಾ ಇದ್ದೇವಾ? ಯಾರೊಟ್ಟಿಗೆ ಅವರ ಸ್ನೇಹ ಮಾಡ್ತಾ ಇದ್ದಾರೆ, ಯಾರೊಟ್ಟಿಗೆ ಅವರು ಚಾಟ್ ಮಾಡ್ತಾ ಇದ್ದಾರೆ, ಯಾರೊಟ್ಟಿಗೆ ಅವರು ಮಾತಾಡ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ತಾಳೆ, ಎಲ್ಲಿ ಬರ್ತಾಳೆ, ಏನು ಕತೆ, ಇದು ಯಾವುದನ್ನು ನಾವು ಯೋಚನೆ ಮಾಡ್ತಾ ಇಲ್ಲ. ನಮ್ಮ ಹೆಣ್ಣುಮಕ್ಕಳು ಕೂಡ ಮತಿಭ್ರಷ್ಟರಾಗಿದ್ದಾರೆ. ಅವರು ಕೇವಲ ಸರ್ಟಿಫಿಕೇಟ್ ಶಿಕ್ಷಣ ಮಾತ್ರ ಪಡಿತಾ ಇದ್ದಾರೆ. ಜೀವನ ಶಿಕ್ಷಣ, ಜೀವನ ಧರ್ಮ, ಸಮಾಜದಲ್ಲಿ ಏನಾಗ್ತಾ ಇದೆ, ನಾವು ಯಾವ್ಯಾವ ರೀತಿಯಲ್ಲಿ ತಪ್ಪು ದಾರಿಗೆ ಹೋಗುವ ಸಾಧ್ಯತೆ ಇದೆ, ಇದನ್ನು ಯಾರೂ ಯೋಚನೆಯೇ ಮಾಡ್ತಾ ಇಲ್ಲ. ಎಷ್ಟೋ ವಿಡಿಯೋಗಳು ಬರ್ತದೆ. ಸ್ನೇಹಿತರು ಅಂದುಕೊಂಡವರೇ
ಮನೆಗೆ ಬಂದು ಊಟ ಆಸರೆ ಮಾಡಿಕೊಂಡು ಅವರೊಟ್ಟಿಗೆ ಬದುಕಿದಂಥವರು ನಿಮ್ಮನ್ನು ಆಯಕಟ್ಟಿನ ಜಾಗದಲ್ಲಿ ಮತಿಗೆಡಿಸ್ತಾರೆ. ನೀವು ಅವರು ಎಲ್ಲರೂ ಒಟ್ಟಿಗೆ ಕುಡಿತಾ ಇರುವಂಥ ಜ್ಯೂಸೋ ಇತ್ಯಾದಿ ಇದ್ದರೂ ಕೂಡ ನಿಮ್ಮ ಒಂದೇ ಒಂದು ಕ್ಷಣದಲ್ಲಿ ನೀವೇನಾದರೂ ಟಾಯ್ಲೆಟ್ಗೆ ಹೋಗಿ ಬರುವಂಥದ್ದು ಇನ್ನೊಂದೋ ಮಗದೊಂದೋ ಆ ಥರದ ಸಂದರ್ಭದಲ್ಲಿ ಕೂಡ ಎಚ್ಚರ ತಪ್ಪಬೇಡಿ. ಅರ್ಧ ಕುಡಿದಿಟ್ಟ ಗ್ಲಾಸಲ್ಲಿ ಮತ್ತೆ ಬಂದು ನೀವು ಕುಡಿಯುವ ಕೆಲಸವನ್ನು ಮಾಡಬೇಡಿ, ಅದನ್ನು ಮುಟ್ಟಬೇಡಿ. ಈ ಥರದ ಎಚ್ಚರಿಸುವ ವಿಡಿಯೋಗಳು ಎಷ್ಟು ಬರ್ತಾ ಇದೆ, ಮಾಧ್ಯಮಗಳು ಎಷ್ಟು ಹೇಳ್ತಾ ಇವೆ. ಇಂಥ ಒಂದು ಸೂಕ್ಷ್ಮ ಸಂದರ್ಭದಲ್ಲಿದ್ದೇವೆ ನಾವು. ವಿರೋಧಿಗಳು ಯಾರೂ ದೂರದಲ್ಲಿಲ್ಲ, ವಿರೋಧಿಗಳೆಲ್ಲ ನಮ್ಮ ಹತ್ತಿರದಲ್ಲಿದ್ದಾರೆ, ಒಳಗಿದ್ದಾರೆ, ಸ್ನೇಹಿತರ ವೇಷದಲ್ಲಿದ್ದಾರೆ. ಇವತ್ತಂತೂ ಈ ಕಾಂಪಿಟೇಟಿವ್ ವರ್ಲ್ಡ್, ಒಬ್ಬಳು ಸುಂದರವಾಗಿದ್ದಾಳೆ ಅಂದರೂ ಅವಳ ಸೌಂದರ್ಯಕ್ಕೆ ಕಲ್ಲು ಹಾಕುವಂಥ ಸ್ನೇಹಿತರಿದ್ದಾರೆ, ಸ್ನೇಹಿತೆಯರಿದ್ದಾರೆ. ಅವಳೊಂದು ಒಳ್ಳೆಯ ರೀತಿಯಲ್ಲಿ ಸಂಸ್ಕಾರಬದ್ಧವಾಗಿ ಕಾಲೇಜಲ್ಲಿ ಅವಳ ಕೆಲಸ ಆಯಿತು, ಅವಳು ಓದಾಯಿತು, ಅವಳ ಮನೆ ಆಯಿತು, ಅವಳ ಅಪ್ಪ ಅಮ್ಮ ಅಂತ ಬದುಕೊಂಡಿದ್ರು ಕೂಡ ಅವಳನ್ನು ಕೆಡಿಸುವಂಥವರೇ ಅವಳ ಅಕ್ಕಪಕ್ಕದಲ್ಲೇ ಇರ್ತಾರೆ. ಒಂದು ಲವ್ ಅನ್ನುವಂಥ ಹೆಸರಿನಲ್ಲಿ ಯಾವ ರೀತಿಯಲ್ಲಿ ಬರ್ತಾರೆ. ಇವತ್ತಿನ ಮಾಧ್ಯಮದ ಬೂಮಿಂಗಲ್ಲಿ ಅಂಗೈಯಲ್ಲಿ ನಿಮಗೆ ಎಲ್ಲವೂ ವಿಚಾರಗಳು ಗೊತ್ತಾಗ್ತವೆ. ಆದರೂ ಕೂಡ ಈ ಹೆಣ್ಣುಮಕ್ಕಳು ಅಪರಿಚಿತ ಸ್ಥಳಕ್ಕೆ, ಮೊನ್ನೆ ಪರಿಚಿತ ಆದಂಥ ಒಬ್ಬ ವ್ಯಕ್ತಿ ಕರೆದಾಗ ಯಾವ ಧೈರ್ಯದಲ್ಲಿ ಹೋಗ್ತೀರಿ ನೀವು? ಹೇಗೆ ಹೋಗ್ತೀರಿ? ಬಲಾತ್ಕಾರವಾಗಿ ನನಗೆ ಮದ್ಯವನ್ನು ಅಂದರೆ ಬಿಯರನ್ನು ಕುಡಿಸಿದ್ರು, ಆ ಬಿಯರ್ಗೇನೋ ಮಿಕ್ಸ್ ಮಾಡಿದ್ರು. ಆದರೆ ಹೋದದ್ದು ಯಾಕೆ? ಹೋಗುವ ಧೈರ್ಯವನ್ನು ಹೇಗೆ ಮಾಡ್ತೀರಿ? ಅಂದರೆ ಟೇಕನ್ ಫಾರ್ ಗ್ರಾಂಟೆಡ್. ಅಪ್ಪನ ಮೇಲೆ ಅಮ್ಮನ ಮೇಲೆ ಗೌರವ ಇಲ್ಲ, ಅವರ ಮೇಲೆ ಭಯ ಇಲ್ಲ, ಸಮಾಜದ ಭಯ ಇಲ್ಲ, ಧರ್ಮದ ಭಯ ಇಲ್ಲ, ಸ್ವಾಭಿಮಾನ, ಸ್ವಾಯತ್ತತೆ, ಸಮಾನತೆಯ ಗೀಳು, ನಾವಿವತ್ತು ಪುರುಷರಿಗೇನು ಕಮ್ಮಿ ಅನ್ನುವಂಥ ಆ ಧಾಷ್ಟ್ಯ. ದೇವರ ಅಣೆಗೂ ಹೇಳ್ತೇನೆ, ಪುರುಷರಿಗೆ ಯಾವ ರೀತಿಯಲ್ಲೂ ಇವತ್ತಿನ ಮಹಿಳೆಯರು ಕಡಿಮೆ ಇಲ್ಲ. ಯಾವುದೇ ಕೆಲಸದಲ್ಲೂ ಪುರುಷರನ್ನು ಮೀರಿಸುವ ತಾದಾತ್ಮ್ಯ ಇದೆ, ಶಕ್ತಿ ಇದೆ, ವೃತ್ತಿಪರತೆ ಇದೆ, ಪ್ರೊಫೆಷನಲಿಸಮ್ ಇದೆ, ಎಲ್ಲವೂ ಇದೆ. ಆದರೆ ಇಡೀಯದಾಗಿ ದೈಹಿಕವಾಗಿ ಈ ಗಂಡಸು ಸಮಾಜದ ಷಡ್ಯಂತ್ರವನ್ನು ಒಂಟಿಯಾಗಿ ಎದುರಿಸುವ ತಾಕತ್ತು ಮಹಿಳೆಯರಿಗೆ ಅಂತಲ್ಲ, ಪುರುಷರಿಗೂ ಇಲ್ಲ. ಇವತ್ತಿನ ಒಟ್ಟು ಬೆಳವಣಿಗೆಯಲ್ಲಿ, ಧಾವಂತದಲ್ಲಿ ಒಬ್ಬ ಯುವಕ ಕೂಡ ಮಧ್ಯರಾತ್ರಿಯಲ್ಲಿ ಒಂಟಿಯಾಗಿ ತಿರುಗಾಡುವಂಥ ಪರಿಸ್ಥಿತಿಯು ಕೂಡ ಭಯಾನಕವಾಗಿದೆ. ಹಾಗಿರುವಾಗ ಯಾವುದೋ ಒಂದು ಅಪರಿಚಿತ ಸ್ಥಳಕ್ಕೆ ಯಾವುದೋ ಸ್ನೇಹಿತ ಕರೆದ ಅಂತ ಯಾವ ಧೈರ್ಯದಲ್ಲಿ ಹೋಗ್ತೀರಿ? ಇದನ್ನು ಯೋಚನೆ ಮಾಡಬೇಕಲ್ಲ. ಅಲ್ತಾಫ್ ಅವನ ರಾಕ್ಷಸ, ಅವನ ಉದ್ಯೋಗವೇ ಇದು. ಅವನು ಡ್ರಗ್ ಪೆಡ್ಲರ್ ಅಂತ ಕೂಡ ಹೇಳಲಾಗ್ತಾ ಇದೆ, ತನಿಖೆಯಿಂದ ಗೊತ್ತಾಗಬೇಕಷ್ಟೇ. ಆದರೆ ನಾವು ನಮ್ಮ ಮುಷ್ಟಿಯನ್ನು ಗಟ್ಟಿ ಇಟ್ಟುಕೊಂಡ್ರೆ, ನಾವು ಪ್ರಜ್ಞಾವಸ್ಥೆಯಲ್ಲಿ, ಜಾಗೃತಾವಸ್ಥೆಯಲ್ಲಿದ್ದರೆ ಹೇಗೆ ನಮ್ಮನ್ನು ಮೋಸ ಮಾಡ್ತಾರೆ ಹೇಳಿ? ಮನೆ ಒಳಗೆ ಬಂದು ಹೆದರಿಸಿ ಬೆದರಿಸಿ ಅವಳನ್ನು ಎತ್ತುಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದನ್ನೆಲ್ಲ ನೋಡಿದ್ದೇವೆ ನಾವು. ಉತ್ತರ ಪ್ರದೇಶ, ಅಸ್ಸಾಮು ಅಥವಾ ವೆಸ್ಟ್ ಬೆಂಗಾಲ್ ಇಂಥ ಕಲೆಗಳಲ್ಲೆಲ್ಲ ನಡೀತಾ ಇದೆ. ಇವತ್ತು ಬಾಂಗ್ಲಾದೇಶದಲ್ಲಿ ನಿತ್ಯ ಮಾರಣ ಹೋಮ ನಡೀತಾ ಇದೆ. ಆದರೆ ಇಲ್ಲ, ಅಂಥ ಪರಿಸ್ಥಿತಿ ಇಲ್ವಲ್ಲ ಸದ್ಯದಲ್ಲಿ. ನೀವೇ ಹೋಗಿ ಬೀಳ್ತಾ ಇದ್ದೀರಿ, ನೀವೇ ನಿಮ್ಮ ಎಲ್ಲ ಅಸ್ತ್ರವನ್ನು ಅವನ ಕೈಗೆ ಕೊಡ್ತಾ ಇದ್ದೀರಿ. ಅವನು ನಿಮ್ಮನ್ನು ಲೂಟಿ ಮಾಡಿ, ಬರ್ಬಾದ್ ಮಾಡಿ, ಆಮೇಲೆ ಒಂದು ಕೊಲ್ತಾರೆ, ಇಲ್ಲದಿದ್ದರೆ ಮನೆಗೆ ತಂದು ಬಿಸಾಡಿ ಹೋಗ್ತಾರೆ. ಇಲ್ಲಿ ಆದ ಘಟನೆ ಅದೇ. ಅವಳು ಹೋಗಿದ್ದಾಳೆ, ಅಪಹರಣ ಆಗಿದೆ, ಬಿಯರಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿ ಕೊಡಲಾಗಿದೆ. ಅದೀಗ ಸಾಮೂಹಿಕ ಅತ್ಯಾಚಾರವೋ ಅಥವಾ ಅಲ್ತಾಫ್ ಒಬ್ಬನೇ ಅತ್ಯಾಚಾರ ಮಾಡಿದನೋ ಅದಿನ್ನೂ ಪರೀಕ್ಷೆ ನಡೀತಾ ಇದೆ ಅಷ್ಟೇ. ಅವಳು ಅಪ್ರಜ್ಞಾವಸ್ಥೆಯಲ್ಲಿದ್ದಾಳೆ.
ಚೇತರಿಸಿಕೊಳ್ಬೇಕು. ಅವಳ ಪೂರ್ಣ ಹೇಳಿಕೆಯನ್ನು ತೆಗೆದುಕೊಳ್ಳಿಕ್ಕೆ ಪೊಲೀಸರು ಕಾಯ್ತಾ ಇದ್ದಾರೆ. ಅವಳನ್ನು ಅತ್ಯಾಚಾರ ಮಾಡಿ ಅವಳ ಮನೆ ಬಾಗಿಲಿಗೆ ತಂದು ಬಿಟ್ಟೋಗಿದ್ದಾನೆ. 21 ವರ್ಷದ ಹುಡುಗಿ ಬಂದು ನೋಡಿದರೆ, ಹೆತ್ತವರು ನೋಡಿದರೆ ಅವಳು ಅತ್ಯಂತ ವಿಕಾರವಾಗಿದ್ಲು, ಅಸ್ವಸ್ಥಲಾಗಿದ್ಲು, ಅಪ್ರಜ್ಞಾವಸ್ಥೆಯಲ್ಲಿದ್ಲು, ತಡಬಡಿಸ್ತಾ ಇದ್ಲು, ತೊದಲ್ತಾ ಇದ್ಲು. ಅಂಥ ಸ್ಥಿತಿಯಲ್ಲಿ ಮಣಿಪಾಲದ ಆಸ್ಪತ್ರೆಗೆ ಅವಳನ್ನು ಸೇರಿಸಲಾಗಿದೆ. ನಾನು ಹೇಳುವುದು, ಆ ದರಿದ್ರರಂತೂ ಲವ್ ಜೆಹಾದು, ಅವರ ಧರ್ಮದ ಕತೆ, ಇಡೀ ಪ್ರಪಂಚವನ್ನು ಮುಸ್ಲಿಮೀಕರಣ ಮಾಡಬೇಕು, ಕರ್ನಾಟಕದಲ್ಲಿ ಈಗ ನಮ್ಮ ಸರ್ಕಾರ ಇದೆ, ಆದ್ದರಿಂದ ನಾವು ಏನು ಬೇಕಾದರೂ ಮಾಡ್ತೇವೆ ಅನ್ನುವ ದುಷ್ಟತೆ, ದುರಂಕಾರದಲ್ಲಿ, ದಾಷ್ಟ್ಯತೆಯಲ್ಲಿ ಅವರು ಮುಳುಗಿ ತೇಲಿ ಅವರು ಅದೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಸ್, ಆದರೆ ನಾವೇನು ಮಾಡ್ತಾ ಇದ್ದೇವೆ? ನಮ್ಮ ಹೆಣ್ಣುಮಕ್ಕಳ ರಕ್ಷಣೆಗೆ ನಮ್ಮ ಹಿಂದೂ ಸಮಾಜ ಏನು ಮಾಡ್ತಾ ಇದೆ? ನಮ್ಮ ಕುಟುಂಬಿಕರು ಏನು ಮಾಡ್ತಾ ಇದ್ದಾರೆ? ಅಥವಾ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಏನಾಗಿದೆ? ಪ್ರಜ್ಞೆ ಬೇಡವಾ ಇವರಿಗೆ? ಬುದ್ಧಿ ಬೇಡವಾ ಇವರಿಗೆ? ತಿಳುವಳಿಕೆ ಬೇಡವಾ? ಇದೇ ಘಟನೆ ಈಗ ಕಾರ್ಕಳದಲ್ಲಿ ಆಗಿದೆಯಲ್ಲ, ಬೀಭತ್ಸವಾಗಿ ಆಗಿದೆ. ಮನುಷ್ಯ ಕುಲ ನಾಚುವಂಥ ಘಟನೆ ಇದು. ಆದರೆ ಇದೇ ಘಟನೆಯನ್ನು ಎಲ್ಲ ಹೆಣ್ಣುಮಕ್ಕಳು ನೋಡ್ತಾರೆ, ಎಲ್ಲರೂ ಕೇಳ್ತಾರೆ, ಎಲ್ಲರೂ ಓದ್ತಾರೆ. ಆದರೆ ಮತ್ತೆ ಅದೇ ಹೊಂಡಕ್ಕೆ, ಅದೇ ಗಲೀಜಿಗೆ, ಅದೇ ಆಕರ್ಷಣೆಗೆ ಹೋಗಿ ಮತ್ತೆ ಬೀಳ್ತಾರೆ. ಏನು ಮಾಡಬೇಕಿದಕ್ಕೆ? ಇದರ ಬಗ್ಗೆ ಹಿಂದೂ ಸಮಾಜ ಯೋಚನೆ ಮಾಡಬೇಕು. ಇದರ ಬಗ್ಗೆ ಹಿಂದೂ ಸಂಘಟನೆಗಳು ಯೋಚನೆ ಮಾಡಬೇಕು. ಕಾಲ ತೀರ ಆತ್ಯಂತಿಕ ಸ್ಥಿತಿಗೆ ಬಂದ್ಬಿಟ್ಟಿದೆ. ಮಗ್ಗುಲಿಗೆ ನೀರೆಲ್ಲ ರಕ್ತ ಹರಿತಾ ಇದೆ. ನಮ್ಮ ಹೆಣ್ಣುಮಕ್ಕಳನ್ನು ಟಾರ್ಗೆಟ್ ಮಾಡಿ ಎತ್ತು ಒಯ್ತಾ ಇದ್ದಾರೆ. ಇನ್ನೂ ನಾವು ಕಣ್ಣು ಮುಚ್ಕೊಂಡು ಕೂತ್ರೆ ಅದರ ಅರ್ಥ ನೀವು ಸಮಾಜದಲ್ಲಿ ಬೆಂಕಿ ಹಾಕಬೇಕು, ಕಲ್ಲೊಡೆಬೇಕು, ರಕ್ತಪಾತ ಮಾಡಬೇಕು ಅಂತಲ್ಲ. ಬುಡವನ್ನು ಗಟ್ಟಿ ಮಾಡಬೇಕು, ಕುಟುಂಬದ ನೆಲೆಯನ್ನು ಗಟ್ಟಿ ಮಾಡಬೇಕು. ನಮ್ಮ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಅವರಿಗೆ ಬುದ್ಧಿ ಹೇಳುವ, ಕೌನ್ಸಿಲಿಂಗ್ ಮಾಡುವ, ಜ್ಞಾನವನ್ನು ಕೊಡುವ, ಎಚ್ಚರವನ್ನು ಕೊಡುವ ಕೆಲಸ ಆಗಬೇಕಾಗಿದೆ. ಆತ್ಮರಕ್ಷಣೆಯ ವಿದ್ಯೆಯನ್ನು ಕಲಿಸಬೇಕಾಗಿದೆ. ಪೆಪ್ಪರ್ ಸ್ಪ್ರೇ, ಆ ಸ್ಪ್ರೇ, ಈ ಸ್ಪ್ರೇ, ಕೆಲವು ಆ್ಯಪ್ಗಳು. ಈಗ ಮೊನ್ನೆ ಮಧ್ಯರಾತ್ರಿಯಲ್ಲಿ ಅವನು ಯಾರಿಗೆ ಲಿಫ್ಟ್ ಕೇಳಿದ್ಲ ಅದೇ ಹುಡುಗಿ ಕೊನೆಗೂ ಬಚಾವಾದದ್ದು ಆ ಆ್ಯಪಿಂದ. ಅದರ ಬಟನ್ ಒತ್ತಿದ್ದಾಳೆ, ಸ್ನೇಹಿತರಿಗೆ ಸಂಜ್ಞೆ ಹೋಗಿದೆ, ಅವರು ಬಂದಿದ್ದಾರೆ, ರಕ್ಷಿಸಿದ್ದಾರೆ. ಈ ಎಲ್ಲವನ್ನು ಮಾಡಬೇಕಾದಂಥ ಕೆಲಸ ಪ್ರತಿಭಟನೆಗಿಂತ ಮುಖ್ಯವಾದದ್ದು ಅಂತ ನನ್ನ ಭಾವನೆ. ಪ್ರತಿಭಟನೆ ಮಾಡಬೇಕು. ಆದರೆ ಇಂಥ ಘಟನೆ ನಡೆಯದೇ ಇದ್ದ ಹಾಗೆ ನಾವು ಜೆಹಾದಿಗಳನ್ನು ತಡೆಯುವ ಶಕ್ತಿ ನಮಗಿಲ್ಲ ಸದ್ಯಕ್ಕೆ. ಅವರು ಬೇರೆ ಬೇರೆ ಮಾರ್ಗದಲ್ಲಿ ಬರ್ತಾ ಇದ್ದಾರೆ. ಆದರೆ ನಾವು ನಮ್ಮ ಹೆಣ್ಣುಮಕ್ಕಳನ್ನು ಗಟ್ಟಿಗೊಳಿಸ್ಬೋದಲ್ಲ, ಮಾನಸಿಕವಾಗಿ, ದೈಹಿಕವಾಗಿ. ಬಹುಶಃ ಕಾರ್ಕಳದ ಘಟನೆ ಹಿಂದೂ ಸಮಾಜಕ್ಕೆ ಒಂದು ಎಚ್ಚರಿಕೆಯ ಗಂಟೆ. ಇದನ್ನು ಹೀಗೇ ನಾವು ಘಟನೆ ಆದ ಮೇಲೆ ಪ್ರತಿಭಟಿಸುವುದು, ಮತ್ತೆ ನಾವು ಮಲಗುವುದು ಮಾಡ್ತಾ ಹೋದರೆ ಈ ಎಚ್ಚರಿಕೆಯ ಗಂಟೆ ಮರಣ ಗಂಟೆ ಆಗತ್ತೆ ಸಾಮೂಹಿಕವಾಗಿ, ನೆನಪಿಡಿ. ಆದ್ದರಿಂದ ನಮ್ಮ ಹೆಣ್ಣುಮಕ್ಕಳಂತೂ ಮತಿಗೆಟ್ಟಿದ್ದಾರೆ, ಬುದ್ಧಿಗೇಡಿಗಳಾಗಿದ್ದಾರೆ. ಅವರಿಗೆ ವರ್ತಮಾನದ ಪ್ರಜ್ಞೆಯೂ ಇಲ್ಲ, ಭವಿಷ್ಯದ ಪ್ರಜ್ಞೆಯೂ ಇಲ್ಲ. ಯಾವ್ಯಾವ ಆಮಿಷಕ್ಕೆ, ಯಾವ್ಯಾವ ಬಲೆಗೆ ಅವರು ಬೀಳ್ತಾರೋ ಅನ್ನೋದು ನಾವೀಗ ಸಂಶೋಧನೆ ಮಾಡಬೇಕಾಗಿದೆ. ಒಂದು ಅರ್ಥದಲ್ಲಿ ಸತ್ಯ, ಇಂಥ ಘಟನೆ ನಡೆದಾಗ ಸಂತ್ರಸ್ತರನ್ನು ಮತ್ತು ಮಾನಸಿಕವಾಗಿ ಇಷ್ಟು ವೀಕಾಗಿ, ವಿಕ್ಷಿಪ್ತವಾಗಿ ವರ್ತಿಸುವ ಹೆಣ್ಮಕ್ಕಳನ್ನು ಅಧ್ಯಯನ ಮಾಡಬೇಕಾಗಿದೆ. ಆ ಮಾನಸಿಕ ಅಧ್ಯಯನದ ಮೂಲಕ ನಮಗೆ ಕಂಡುಕೊಂಡಂಥ ಸತ್ಯಗಳಿದೆಯಲ್ಲ, ಆ ಸತ್ಯಗಳ ಮೇಲೆ ನಾವೊಂದು ಸಂಘಟನಾತ್ಮಕವಾಗಿ ನಮ್ಮ ಹೆಣ್ಣುಮಕ್ಕಳನ್ನು ರಕ್ಷಿಸುವ ಮತ್ತು ಅವರನ್ನು ಗಟ್ಟಿಗೊಳಿಸುವ, ಆಂತರಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಆ ಕೆಲಸ ಶರೋಪಾದಿಯಲ್ಲಿ ನಡೆಯಬೇಕು, ಸಮರ ವೇಗದಲ್ಲಿ ನಡೆಯಬೇಕು. ಇದು ಒಂದು ದೊಡ್ಡ ಸಾಮಾಜಿಕ ಕಾರ್ಯ. ಇದರಲ್ಲಿ ಧಾರ್ಮಿಕ ಸಂಘಟನೆಗಳು, ದೇವಸ್ಥಾನಗಳು, ನಮ್ಮ ಯುವಕ ಸಂಘಟನೆಗಳು
ಎಲ್ಲರೂ ಒಗ್ಗಟ್ಟಾಗಿ ನಾವು ಈ ಕೆಲಸವನ್ನು ಮಾಡದೇ ಇದ್ದರೆ ಮುಂದೊಂದು ದಿನ ನಾವು ಅತ್ಯಂತ ಭೀಭತ್ಸವಾದಂಥ ಒಂದು ಸಾಮೂಹಿಕವಾದಂಥ ದುಷ್ಕೃತ್ಯಕ್ಕೆ ಈಡಾಗುವುದಕ್ಕೆ ಯಾವುದೇ ಹೆಚ್ಚು ದಿನಗಳು ಕ್ಷಣಗಳು ಇಲ್ಲ ಅಂತ ನಾನು ಭಾವಿಸ್ತೇನೆ. ನಮಸ್ತೆ.